ಇಲ್ಲಿಂದ ಅಪ್ಪನು ಒಂದು ಕಾಲಿನಲ್ಲಿ ಗುಂಡು ಒದ್ದುಬಿಟ್ಟು ಅಲ್ಲಿ ಹೋಗಿ ಬಿತ್ತು. ಇಲ್ಲಿಂದ ಅಲ್ಲಿಗೆ ಒಂದು ಕಾಲು ಇಟ್ಕೊಂಡು ಹೋದ್ರು ಒಂದು ಅಲ್ಲೊಂದು ಆಂಜನೇಯನ ದೇವಸ್ಥಾನ ಇದೆ. ಆ ಗುಂಡು ಮೊನ್ನೆ ಗಂಟೆ ಇತ್ತು. ಇವು ಹೈವೇ ಮಾಡಿದಾಗ ತೆಗೆದ್ಬಿಟ್ರು. ಅವ್ರ ತಾತನವರು ಕೂತ್ಕೊಂಡು ಇಲ್ಲಿ ರಾಮಾಯಣ ಓದ್ತಾ ಇರೋದು. ರಾಮಾಯಣ ಓದ್ತಾ ಇದ್ದಂಗೆ ಅಲ್ಲಿ ವಿಗ್ರಹ ಕೆತ್ತಾ ಇರೋದು. ಸರ್ ಎಷ್ಟು ವರ್ಷ ಹಳೇದು ಸರ್ ಇದು ದೇವಸ್ಥಾನ? ಇದು ಸುಮಾರು 800 ವರ್ಷ ಹಳೇದು. ಮೈಸೂರು ಮಹಾರಾಜರು ಕೊಟ್ಟಂಥ ಸಂಭಾವನೆ ಒಳಗೆ ಇದ್ರಲ್ಲಿ ಕಟ್ಸಿದ್ರು. ಅವ್ರು ಮಾಡಿಸಿದ್ದು. ಅವ್ರ ಸ್ವಂತಕ್ಕೇನು ಉಪಯೋಗಿಸ್ಕೊಂಡಿಲ್ಲ. ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಸೊ ಇವತ್ತು ನಾವು ಬಂದಿದ್ದೀವಿ ಅಕ್ಕಾಯಮ್ಮ ಬೆಟ್ಟಕ್ಕೆ. ಸೊ ಅನ್ಕೋಬೋದು ಅಕ್ಕಾಯಮ್ಮ ಬೆಟ್ಟ ಆಲ್ರೆಡಿ ಮಾಡಿದ್ವಿ ವೀಡಿಯೋ, ಬಟ್ ಇವಾಗ ಮತ್ತೆ ಇನ್ನೊಂದು ಸರಿ ಮಾಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಆಗ ಫಸ್ಟ್ ವೀಡಿಯೋಲಿ ನಾವು ಸಂಪೂರ್ಣವಾಗಿ ತೋರಿಸಿರಲಿಲ್ಲ, ಮೇನ್ ಪಾಯಿಂಟ್ಸ್ ಮಾತ್ರ ನಾನು ಹೇಳಿದ್ದೆ. ಬಟ್ ಈಗ ಹಾಗಿಲ್ಲ. ಬಟ್ ಅಕ್ಕಾಯಮ್ಮ ಬೆಟ್ಟದಲ್ಲಿ ಇನ್ನೂ ಹಲವಾರು ದೇವಸ್ಥಾನಗಳಿದೆ. ಸೊ ಪ್ರತಿಯೊಂದು ನಾನು ಇವತ್ತು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಅಕ್ಕಾಯಮ್ಮ ಬೆಟ್ಟದ ಮುಖ್ಯಸ್ಥರು ಮತ್ತು ಅಧ್ಯಕ್ಷರಾದಂತಹ ಶ್ರೀನಿವಾಸ ಮೂರ್ತಿ ಸರ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಇವತ್ತು ಅವ್ರ ಜೊತೆ ಮಾತಾಡಿಸಿ ಇಲ್ಲಿನ ಈ ಸ್ಥಳದ ಒಂದು ಸಂಪೂರ್ಣ ಮಾಹಿತಿ ಇವತ್ತು ಈ ವಿಡಿಯೋಲಿ ನಾವು ತಿಳ್ಕೊಳ್ಳೋಣ ಅಂತ. ಸ್ನೇಹಿತರೆ, ಆಗಲೇ ಹೇಳಿದಂತೆ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀನಿವಾಸ ಮೂರ್ತಿ ಸರ್. ಸರ್ ನಮಸ್ಕಾರ. ನಮಸ್ತೆ ಸ್ನೇಹಿತರೆ, ಇವತ್ತು ಅಕ್ಕಾಯಮ್ಮ ಬೆಟ್ಟದಲ್ಲಿ ತುಂಬ ದೇವಸ್ಥಾನಗಳಿದೆ. ಇವತ್ತು ಪ್ರತಿಯೊಂದು ದೇವಸ್ಥಾನದ ಬಗ್ಗೆ ಮತ್ತು ಇಲ್ಲಿರುವಂತಹ ಮಾಹಿತಿ ಮತ್ತು ಪುರಾತನ ಹಿಸ್ಟ್ರಿ ಎಲ್ಲವೂ ಒಂದೊಂದಾಗಿ ಇವತ್ತು ನಮ್ಮ ಜೊತೆ ಹಂಚ್ಕೊತಾರೆ. ಸೊ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಸರ್. ನಮಸ್ಕಾರ. ಇಲ್ಲಿ ಸುಮಾರು ಒಂದು 35-40 ವರ್ಷದ ಹಿಂದೆ ಅಲ್ಲೊಂದು ಗುಂಡಿತ್ತು ಚಿಕ್ಕಜಾಲದ ರಸ್ತೆ ಒಳಗೆ. ಈ ಮನಾಕ್ನಳ್ಳಿಯಿಂದ ಹೋಗುವಾಗ ಕಾಲ್ದಾರಿ ಅದು ಪಕ್ಕದಲ್ಲಿ ಒಂದು ಗುಂಡಿತ್ತು. ಗುಂಡು ಮೇಲೆ ಈ ತಾತಯ್ಯನವರು ಕೂತ್ಕೊಂಡು ಕರೆದಂಗೆ ಕನಸಾಯಿತು. ಅವೆಲ್ಲ ಹೋಗಿ ಅರ್ಥ ಆಗಲಿಲ್ಲ. ನಮ್ಮ ತಾಯಿನ ಕೇಳಿದ್ದಕ್ಕೆ ಕೈವಾರಕ್ಕೆ ಹೋಗಿ ಬಂದ್ಬಿಡು ಅಂದರು. ಮೂಲ ಇದು. ಅವ್ರು ಇಲ್ಲಿ ಬರೋಕ್ಕೆ ಅದೇ ಆಧಾರ. ಆಮೇಲೆ ನಾವು ಇಲ್ಲಿ ನಮ್ಮ ದೊಡ್ಡಬರ ಸೋದರಾಜು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ಅವ್ರು ಯಾವಾಗ ನಮ್ಮ ಜೊತೆಗೆ ಇರ್ತಾರೆ, ನಾವು ಅವ್ರ ಜೊತೆಗೆ ಇರ್ತೀವಿ. ಅವ್ರನ್ನ ಕೇಳಿದ್ವಿ, ಇಲ್ಲಿ ಜಾಗ ಕೊಡಿದ್ದಾರೆ, ನಾವು ದೇವಸ್ಥಾನ ಕಟ್ಟಬೇಕು ಅಂತ. ಅವರು ಸಹಕಾರ ಕೊಟ್ಟರು. ಆ ವಿಗ್ರಹನ ಅವರೇ ಮಾಡಿಸಿದ್ದು. ಅಮರನಾರಾಯಣ ಸ್ವಾಮಿ ದೇವಸ್ಥಾನ ವಿಗ್ರಹ ಇಲ್ಲಿ ಗರುಡ ಸ್ವಾಮಿಗೆ ಮೊನ್ನೆ ಮಂಟಪ ಮಾಡಿಸ್ಕೊಟ್ರು. ಅದೆಲ್ಲ ಅವರೇ ಮಾಡಿಸಿದ್ದು. ಅಲ್ಲಿ ವಿಗ್ರಹಗಳು ಉತ್ಸವ ವಿಗ್ರಹಗಳು ಮಾಡಿಸ್ಕೊಟ್ರು. ಆಮೇಲೆ ಇಲ್ಲಿ ನಮ್ಮ ಬಲ್ಜ ಜನಾಂಗ ಎಲ್ಲರೂ ಸೇರಿ, ನಮ್ಮ ಜಲ ಒಬ್ಬಳಿ ಜನ ಎಲ್ಲ ಸೇರಿ, ಆಮೇಲೆ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲರ ಸಹಕಾರದಿಂದ ದೇವಸ್ಥಾನ ಮಾಡಿದ್ದೀವಿ. ಇವತ್ತು 3ನೇ ವರ್ಷ. ನಾಳೆ 10ನೇ ತಾರೀಕು ಬಂದರೆ ವೈಕುಂಠ ಏಕಾದಶಿ ಸ್ಟಾರ್ಟ್ ಆಗ್ತೈತೆ. 3 ವರ್ಷ ಆಗತ್ತದೆ. 4ನೇ ವರ್ಷಕ್ಕೆ ಬೀಳ್ತದೆ. ಏನೋ ಭಕ್ತರಿಗೆ ಅವ್ರು ಕೇಳ್ಕೊಂಡಿದ್ದು ದೇವರು ಅವರ ಇಷ್ಟಾರ್ಥ ಪೂರೈಸ್ತಾ ಮಾಡ್ಕೊಂಡು ಹೋಗ್ತಾನೆ. ಒಂದು ದಿವಸ 8 ಗಂಟೆ ರಾತ್ರಿಗೆ ಬಂದಿದ್ದು ಲೇಡಿ ಪಾಪ ಮಕ್ಕಳನ್ನ ಕರ್ಕೊಂಡು ಗಂಡನ ಕರ್ಕೊಂಡು ದೇವರುಗಳು ವಸ್ತ್ರಗಳು ಅವೆಲ್ಲ ತಗೊಂಡು 8 ಗಂಟೆ ರಾತ್ರಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದರು. ಏನೋ ಆರೈಕೆ ಮಾಡ್ಕೊಂಡಿದ್ದೆ, ಒಳ್ಳೇದಾಯಿತು, ಅದಕ್ಕೆ ಬಂದು ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ಅವರವರ ಆರೈಕೆಗಳು ಮಾಡ್ಕೊತಾರೆ, ಏನೋ ಮಾಡ್ತಾರೆ. ದೇವ್ರು ಒಳ್ಳೇದು ಮಾಡ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಐತೆ. ಇಷ್ಟು ಇಲ್ಲಿ ಆಂಜನೇಯ ಸ್ವಾಮಿಯಲ್ಲಿ ಅಲ್ಲಿಗೆ ಹೋಗೋಣ. ಬನ್ನಿ ಸರ್, ಹೋಗೋಣ ಸರ್. ಮತ್ತೆ ಇಲ್ಲಿ ಒದಗುಂಡು ಅಂದ್ಬಿಟ್ಟು ಒಂದು ಕಲ್ಲಿತ್ತು ಅಂತ ನಾನು ಕೇಳ್ಪಟ್ಟಿದ್ದೆ ಸರ್. ನಿಜ ಅದು. ಆ ಕಾಲದಲ್ಲಿ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಇಲ್ಲಿಂದ ಅಪ್ಪನು ಒಂದು ಕಾಲಿನಲ್ಲಿ ಗುಂಡು ಒದ್ದುಬಿಟ್ಟು ಅಲ್ಲಿ ಹೋಗಿ ಬಿತ್ತು. ಇಲ್ಲಿಂದ ಅಲ್ಲಿಗೆ ಒಂದು ಕಾಲು ಇಟ್ಕೊಂಡು ಹೋದ್ರು ಒಂದು ಅಲ್ಲೊಂದು ಆಂಜನೇಯನ ದೇವಸ್ಥಾನ ಇದೆ. ಅಲ್ಲಿ ಕಣ್ಮಂಗಲದ ಹತ್ರ ಅಲ್ಲಿ ಹನುಮಂತರಾಯ ದೇವಸ್ಥಾನ ಅಂತಾರೆ. ಅಲ್ಲಿ ಈಗಲೂ ದೇವಸ್ಥಾನ ಇದೆ. ಅದು ಥರ ಪ್ರತೀತಿ ಅದು. ನಾವು ಅದು ಒದ್ದಿದ್ದು ನಮಗೆಲ್ಲ ಕಾಣ್ತಾ ಇರಲಿಲ್ಲ. ಅವ್ರು ಯಾರೋ ಹಿರಿಯರು ಹೇಳ್ತಾ ಇದ್ದಿದ್ದು ನಿಜ ಅಂತ. ಸರ್, ಒದ್ದಿದ್ದು ಆಂಜನೇಯ ಸ್ವಾಮಿ ಒದ್ದಿದ್ದು ಅಂತ. ಅದಕ್ಕೆ ಗುಂಡು ಮೊನ್ನೆ ಗಂಟೆ ಇತ್ತು. ಇವು ಹೈವೇ ಮಾಡಿದಾಗ ತೆಗೆದ್ಬಿಟ್ರು. ಅದು ಪ್ರತೀತಿ. ಅಲ್ಲಿ ಇದು ಕಣ್ಮಂಗಲದ ಹನುಮಂತರಾಯ ಸ್ವಾಮಿ ಅಂತ ಹೇಳ್ಬಿಟ್ಟು ದೇವಸ್ಥಾನ ಚೆನ್ನಾಗಿದೆ. ಇಲ್ಲಿಂದ ಅಯ್ಯಪ್ಪನ ಕಾಲಾಗ ಒದ್ದಿದ್ದು ಅಂತ ಅದೊಂದು ಪ್ರತೀತಿ ಇದೆ ಸರ್. ಬಟ್ ಇವಾಗ ಗೊತ್ತಿಲ್ಲ ಕಲ್ಲಿ ಇಲ್ಲ ಹೊಡೆದಾಕ್ಬಿಟ್ರು. ಹೈವೇ ಮಾಡುವಾಗ ಅಡ್ಡ ಬಂತಲ್ಲ ಅದು. ಅವ್ರಿಗೆ ಇತಿಹಾಸಗಳು ಗೊತ್ತಿಲ್ಲ, ತೆಗೆದ್ಬಿಟ್ರು. ಯಾರು ತೆಗೆದ್ಬಿಟ್ರು. ಇಲ್ಲಿನ ಇತಿಹಾಸ. ಬನ್ನಿ, ಕಾಣಿಸ್ತದೆ ದೇವರು. ಬೀಗ ಹಾಕ್ಬಿಟ್ಟಿದ್ದಾರೆ.
ಓಕೆ ಸರ್, ಇವರೇ ಸರ್ ಓದಿದ್ದು ಕಲ್ಲು, ಇವರೇ ಓದಿದ್ದ ಇಲ್ಲಿಂದಾನೆ ಹನುಮಂತ ಅಲ್ಲಿ ಮೊದಲು ಗುಂಟೆ ಹನುಮಂತರಾಯ ಸ್ವಾಮಿ ದೇವಸ್ಥಾನ ಅಂತ ಅದಕ್ಕೆ ಹೆಸರು, ಮೊದಲನೇದು ಗುಂಟೆ ಅಂತ. ಇಲ್ಲಿಂದ ಓದಿದ್ರು ಅಂತ ಇಳಿಯರು ಹೇಳ್ತಾ ಇದ್ರು. ಇಷ್ಟು ಈ ದೇವಸ್ಥಾನ ಕಟ್ಟುವಾಗ ಇಲ್ಲಿ ಬೆಟ್ಟದಕ್ಕೆ ಕೆತ್ತಿರೋದು ದೇವಸ್ಥಾನ, ತಂದು ಪ್ರತಿಷ್ಠಾಪನೆ ಮಾಡಿರೋದಲ್ಲ, ಬೆಟ್ಟಕ್ಕೆ ಕೆತ್ತಿದ್ದಾರೆ. ನಮ್ಮೂರಿನವರು ಆಚಾರ್ಯರು ಇವಾಗ ಇದರಲ್ಲ, ಇಲ್ಲಿ ಇವರು ಮುತ್ತಾತ್ನವರು, ಅವರು ಕೆತ್ತಿರೋದು. ಅವರಿಗೆ ನಮ್ಮೂರಿನಲ್ಲಿ ಬ್ರಾಹ್ಮಣರು ಇದ್ದರು, ಗೋಪಾಲ ಸ್ವಾಮಿಗಳು ಅಂತ. ಅವ್ರ ತಾತನವರು ಕೂತ್ಕೊಂಡು ಇಲ್ಲಿ ರಾಮಾಯಣ ಓದ್ತಾ ಇರೋದು. ರಾಮಾಯಣ ಓದ್ತಾ ಇದ್ದಂಗೆ ಅಲ್ಲಿ ವಿಗ್ರಹ ಕೆತ್ತಾ ಇರೋದು. ಸರ್ ಎಷ್ಟು ವರ್ಷ ಹಳೇದು ಸರ್ ಇದು ದೇವಸ್ಥಾನ? ಇದು ಸುಮಾರು 800 ವರ್ಷ ಹಳೇದು. ಆಮೇಲೆ ಈ ಮೈಸೂರು ಮಹಾರಾಜರ ಹತ್ರ ಈ ಗೋಪಾಲರಾಯರು ಕುಸ್ತಿ ಮಾಡೋರು, ಅಲ್ಲಿ ಆ ಕುಸ್ತಿ ಗೆದ್ದಿದ್ದರಂತೆ. ಅವ್ರು ಕೊಟ್ಟಿದ್ದ ಫಂಡ್ನೊಳಗೆ ಅವ್ರ ಸ್ವಂತಕ್ಕೇನು ಬಳಸ್ಕೊಂಡಿಲ್ಲ, ಇಲ್ಲಿ ಬಂದು ಈ ಕಲ್ಯಾಣಿ ಮಾಡಿದ್ರು. ಮುಂದೆ ಕಾಣ್ತಾ ಇರೋದು ಅಲ್ಲೇ, ಇನ್ನು ಮುಂದೆ ಹೋಗಿ ತಗೊಳ್ಳಿ. ಆ ಕಲ್ಯಾಣಿ ಅವ್ರು ಮಾಡಿಸಿದ್ದು. ಇದು ಇಲ್ಲಿನ ಪ್ರತೀತಿ. ಶನಿವಾರ ಸಿಕ್ಕಾಪಟ್ಟೆ ಜನ ಬರ್ತಾರೆ, ಪ್ರಸಾದಗಳು ಎಲ್ಲ ನಡೀತವೆ. ಇಲ್ಲಿ ಶನಿವಾರ ಅಂದರೆ ವಿಜೃಂಭಣೆಯಾಗಿ ಪೂಜೆಗಳು ನಡೀತವೆ. ಆಮೇಲೆ ಹನುಮನ್ ಜಯಂತಿಯನ್ನು ಚೆನ್ನಾಗಿ ಮಾಡಿದ್ರು. ಅವತ್ತು ಜನ ಇದ್ದರು, ಅವತ್ತು ಪ್ರಸಾದಗಳು. ಶ್ರೀರಾಮನವಮಿ ದಿವಸ ಇನ್ನೂ ಜಾಸ್ತಿ, 1-2-3 ಸಾವಿರ ಜನಕ್ಕೆ ಇಲ್ಲಿ ಊಟಗಳು ನಡೀತವೆ. ಇಷ್ಟೆಲ್ಲ ಅದರ ಪ್ರತೀತಿ. ಓಕೆ ಸರ್, ಈಗ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿದ್ವಿ, ಮುಂದೆ ಎಲ್ಲ ಹೋಗ್ತಾ ಇದೀವಿ ಸರ್. ಅಕ್ಕಯ್ಯಮ್ಮನ ದೇವಸ್ಥಾನ, ಅಲ್ಲಿ ಸಪ್ತಮಾತೃಕರ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋಣ. ಅಲ್ಲಿ ಮುಂದೆ ಮುನೇಶ್ವರನ ದೇವಸ್ಥಾನ ಇದೆ, ಅದು ನೋಡೋಣ. ಅದಾದಮೇಲೆ ನೆಕ್ಸ್ಟು ಉದ್ಭವಲಿಂಗ ಭೀಮೇಶ್ವರ ಸ್ವಾಮಿ, ಪಂಚಮುಖಿ ಭೀಮೇಶ್ವರ ಸ್ವಾಮಿ ಅಂತಿದೆ. ಅದು ಯಾರು ಪ್ರತಿಷ್ಠಾಪನೆ ಮಾಡಿದ್ದಲ್ಲ, ಹೌದು, ಉದ್ಭವಲಿಂಗ. ಅದು ತೋರಿಸ್ತೀನಿ ಬನ್ನಿ. ಸರಿ ಸರ್. ಸರ್ ಇದೇ ನೀವು ಹೇಳಿ ಕಲ್ಯಾಣಿ ಇದೆ. ಅವರು ಗೋಪಾಲರಾಯರು ಅಂತೇಳಿ ಅವರು ಕುಸ್ತಿ ಗೆದ್ದಾಗ ಅಲ್ಲಿ ಇವರು ಮೈಸೂರು ಮಹಾರಾಜರು ಕೊಟ್ಟಂಥ ಸಂಭಾವನೆ ಒಳಗೆ ಇದರಲ್ಲಿ ಕಟ್ಟಿಸಿದ್ರು. ಅವ್ರು ಮಾಡಿಸಿದ್ದು, ಅವ್ರ ಸ್ವಂತಕ್ಕೇನು ಉಪಯೋಗಿಸ್ಕೊಂಡಿಲ್ಲ. ಇದು ಆ ದುಡ್ಡನ್ನ ತಂದು ಇಲ್ಲಿ ಹಾಕ್ಬಿಟ್ರು ಅವರು. ಇವು ಬೆಂಗಳೂರಿನಲ್ಲಿ ಗೋಪಾಲರಾಯರ ಗಲ್ಲಿ ಅಂತಿದೆ, ಅವ್ರ ಹೆಸರಿದೆ. ಸರಿ ಸರ್, ಆಯ್ತು. ನಾವು ವರ್ಷಕ್ಕೊಂದ್ಸರಿ ಇದೆಲ್ಲ ಕ್ಲೀನ್ ಮಾಡಿಸ್ತೀವಿ. ಶ್ರೀರಾಮನ ಟೈಮ್ಗೆ ನೀರೆಲ್ಲ ಶುದ್ಧ ಮಾಡಿಸಿ ಇದೆಲ್ಲ ಕ್ಲೀನ್ ಮಾಡಿ ಇಲ್ಲಿ ಜನಗಳಿಗೆ 1-2-3 ಸಾವಿರ ಜನ ಊಟ ಮಾಡ್ತಾರೆ. ಮಾರನಹಳ್ಳಿ ಗ್ರಾಮದವರು, ಉತ್ತನಹಳ್ಳಿ ಗ್ರಾಮದವರು ಎಲ್ಲ ಸೇರಿ ಮಾಡ್ತೀವಿ. ಮೊನ್ನೆ ಇವಾಗ ರೀಸೆಂಟಾಗಿ ಸದಾನಂದ ಗೌಡರ ಗ್ರ್ಯಾಂಟ್ನಲ್ಲಿ ರಸ್ತೆ ಮಾಡಿಸ್ತೀವಿ. ಅದು ಈ ಮುದುಕರು ಇವರೆಲ್ಲ ಹೋಗ್ಬೋದು ಇವಾಗ ಆರಾಮಾಗಿ. ಸೈಕಲ್ಗಳು ಹೋಗ್ತವೆ, ಆಟೋಗಳು ಹೋಗ್ತವೆ, ಕಾರುಗಳು ಹೋಗ್ತವೆ. ಮುಂಚೆ ಅಲ್ಲಿ ಒಂದು ಜಾಗದಲ್ಲಿ ಸ್ವಲ್ಪ ಸ್ಲೋಪ್ ಇತ್ತು, ಭಯ ಆಗೋದಲ್ಲಿ. ಇವಾಗೆಲ್ಲ ಆರಾಮಾಗಿ ಹೋಗ್ತಾರೆ, ಏನು ತೊಂದರೆ ಇಲ್ಲ. ಇನ್ನೂ ಸ್ವಲ್ಪ ಮಾಡೋದಿದೆ, ಅದನ್ನು ಮಾಡಬೇಕು ಅಷ್ಟೇ. ಸ್ನೇಹಿತರೆ, ಈಗ ಆಂಜನೇಯ ದೇವಸ್ಥಾನ ಮುಗೀತು, ನೋಡ್ತಾ ಇದ್ದೀವಿ. ಈಗ ಅಕ್ಕಯ್ಯಮ್ಮ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಕ್ಕಯ್ಯಮ್ಮ ಬೆಟ್ಟ ಇಲ್ಲೇ ಪಕ್ಕದಲ್ಲೇ ಇರೋದು. ಅಲ್ಲಿ ಅಕ್ಕಯ್ಯಮ್ಮ ಮತ್ತು ಮುನೇಶ್ವರ ಇದ್ದಾರೆ, ಮತ್ತು ಅಲ್ಲಿ ಈಶ್ವರ ದೇವಸ್ಥಾನ ಸಹ ಇದೆಯಂತೆ, ಉದ್ಭವಲಿಂಗ. ನೋಡ್ತಾ ಇದ್ದೀರಾ, ಅವರು ಆಲ್ರೆಡಿ ಹೇಳ್ದಂಗೆ ರಸ್ತೆ ದಾರಿಯೆಲ್ಲ ಹಾಕಿದ್ದಾರೆ. ಸೊ ಇದೇ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ.